ತುರ್ತು ಸಂದರ್ಭದಲ್ಲಿ ನಾನು ಸಚಿವನಾಗ್ತೀನಿ ಅಂತಕ್ಕಂಥ ನಿರೀಕ್ಷೆ ಇರಲಿಲ್ಲ. ಆದರೂ ಪಕ್ಷದ ಹೈಕಮಾಂಡ್ ಅವರು ನನ್ನನ್ನು ಗುರುತಿಸಿ ನನಗೆ ಸಚಿವ ಸ್ಥಾನವನ್ನು ಕೊಟ್ಟು ಒಳ್ಳೆ ಖಾತೆಯನ್ನು ಕೊಟ್ಟು 3 ವರ್ಷ ನಾನು ಆ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಆ ಇಲಾಖೆಯ ಉನ್ನತಿ ಮತ್ತು ಉನ್ನತ ಶಿಕ್ಷಣದ ಇಳಿಕೆಗೆ ನಾನು ಕೆಲಸ ಮಾಡಿದ್ದೀನಿ. ಅದೇ ರೀತಿ ಜಿಲ್ಲೆಯಲ್ಲೂ ಕೂಡ ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡುವಂಥದ್ದು ಒಂದು ಪ್ರಯತ್ನ ಮಾಡಿ ಎಲ್ಲ ತಾಲೂಕುಗಳಲ್ಲೂ ಅದೆಲ್ಲ ಒಂದು ರೀತಿಯಲ್ಲಿ ಒಂದು ಉಳಿತಕ್ಕಂಥ ಕೆಲಸವನ್ನು ಮಂಜೂರು ಮಾಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ತಾಲೂಕಿಗೆ ಅತಿ ಹೆಚ್ಚು ಅನುದಾನ ತರುವಂಥ ಒಂದು ಪ್ರಯತ್ನ ಮಾಡಿ ಈಗಾಗಲೇ ಕಾಮಗಾರಿಗಳು ಕಾಣ್ತಾ ಇದೆ. ಇನ್ನೊಂದು ಪ್ರಾರಂಭ ಆಗಿದೆ. ಈಗ ಮಾನ್ಯ ಸಿದ್ದರಾಮಯ್ಯನವರ ಬದಲಾವಣೆ ಆದ ನಂತರ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗಬೇಕು ಅಂತಕ್ಕಂಥ ಇಂಗಿತ ಬಯಕೆ ಇದೆ. ನಾನು ಅದನ್ನು ವರಿಷ್ಠರ ಹತ್ರ ಹೋಗಿ ಅವರನ್ನು ವಿನಂತಿ ಮಾಡಿದ್ದೀನಿ. ಆದರೆ ತಾವೇ ನೋಡ್ತಾ ಇದ್ದೀರಾ, ಭಾಳ ಹೆಚ್ಚು ಒತ್ತಡಗಳಿದ್ದಾವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಇವತ್ತು 136 ಜನ ನಮ್ಮ ಪಕ್ಷದಲ್ಲಿ ಗೆದ್ದಿರೋದ್ರಿಂದ ಎಲ್ರಿಗೂ ಈ ಕಡೆ ಒಂದು 1.25 ವರ್ಷ ಏನು ಅವಧಿ ಉಳಿದಿದೆ, ನಾವು ಮಂತ್ರಿಗಳಾಗಬೇಕು ಅಂತಕ್ಕಂಥ ಬಯಕೆ ಭಾಳಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳ ಪೈಪೋಟಿ ನಡೀತಾ ಇದೆ. ಯಾರಿಗೆ ಇನ್ನೂ ಅಂತಿಮವಾಗಿ ಚರ್ಚೆಗಳಾಗಿಲ್ಲ. ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಮತ್ತು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸಮ್ಮುಖದಲ್ಲಿ ಚರ್ಚೆ ಆಗಬೇಕು. ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇರೋದ್ರಿಂದ ಅಲ್ಲಿ ಭಾಳಷ್ಟು ಗಂಭೀರವಾದಂಥ ವಿಷಯಗಳು ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ ಅದ್ರ ಬಗ್ಗೆ ವಾದ ವಿವಾದಗಳು ನಡೀತಾ ಇರೋದ್ರಿಂದ ಇದು ವಿಳಂಬ ಆಗ್ತಾ ಇದೆ. ನೋಡೋಣ, ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಅವರು ಅವಕಾಶ ಕೊಟ್ಟರೆ ಸಚಿವರಾಗಿ ಮತ್ತೆ ಅವಕಾಶ ಕೊಟ್ಟರೆ ಮತ್ತೆ ಮುಂದುವರಿತೀವಿ. ಅವಕಾಶ ಕೊಡಲಿಲ್ಲ ಅಂದರೆ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀವಿ. ಅದು ತ್ವರಿತವಾಗಿ ಪೂರ್ಣ ಆಗುವಂಥದ್ದಕ್ಕೆ, ಉತ್ತಮ ಗುಣಮಟ್ಟದಲ್ಲಿ ಕೂಡಿ ಆಗುವಂಥದ್ದಕ್ಕೆ ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡ್ತೀನಿ, ಅದಕ್ಕೆ ವಿನಿಯೋಗಿಸ್ತೇನೆ. ಮಾತಾಡೋಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ದೀನಿ, ಇಲ್ಲ ಈಗ ನಾನು ಮತ್ತೆ ಹೋಗಿಲ್ಲಲ್ಲ. ಈಗ ಬಹಳ ಜನ ಡೆಲ್ಲಿಯಲ್ಲಿ ಮಕ್ಕ ಮೂಡಿದ್ದಾರೆ. ಈಗ ನಾನು ಆ ಪರಿಸ್ಥಿತಿಗಳು ನನಗೆ ಅರ್ಥ ಆಗಿದೆ. ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ. ಪದೇ ಪದೇ ಹೋಗಿ ವರಿಷ್ಠರ ಹತ್ರ ಯಾರಿಗೂ ನಾವು ಹೇಳಕ್ ಹೋದಾಗ ಅವ್ರಿಗೂ ಒಂಥರ ಏನಪ್ಪ ಸ್ಥಿತಿ ಬಂದು ಮಾತಾಡ್ತೀರ ಅಂತ ಬೇಸರ ಆಗ್ತಾ ಇದೆ. ಅವ್ರಿಗೆ ಬೇಸರ ಮಾಡಬಾರ್ದು. ನಮ್ಮ ಸವಾಲನ್ನ ಅವ್ರ ಮುಂದೆ ಇಟ್ಟಿದ್ದೀವಿ. ಈಗ ಅಂತಿಮ ಸುತ್ತಿನ ಮಾತುಕತೆ ಹೈಕಮಾಂಡ್ನ ಮಟ್ಟದಲ್ಲಿ, ವರಿಷ್ಠ ಮಟ್ಟದಲ್ಲಿ ಆಗ್ಬೇಕಾಗಿರೋದು ಬಾಕಿ ಇರೋ ಒಂದು ಕಾರಣದಿಂದ ಪದೇ ಪದೇ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಮತ್ತೆ ದೆಹಲಿಗೆ ಹೋಗಿಲ್ಲ. ಆದ್ರೆ ಈಗ ಅವರು ಬೇಗ ತೀರ್ಮಾನ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ.